ಬುರುಡೆ ಷಡ್ಯಂತ್ರ ಕೇಸರಿ ಪಡೆ ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಬಿಜೆಪಿ ಇವತ್ತು ಸಿಡಿದೇಳ್ತಾ ಇದೆ. ಇವತ್ತು ಧರ್ಮಸ್ಥಳದಲ್ಲಿ ಬಿಜೆಪಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ. ಧರ್ಮಸ್ಥಳ ಕೇಸ್ ಎನ್ಐಎಗೆ ವಹಿಸುವಂತೆ ಆಗ್ರಹ, ಎಸ್ಐಟಿ ಮಧ್ಯಂತರ ವರದಿ ಸಲ್ಲಿಸುವಂತೆ ಬಿಜೆಪಿ ಒತ್ತಾಯಿಸ್ತಾ ಇದ್ದು, ವಿಜಯೇಂದ್ರ ನೇತೃತ್ವದಲ್ಲಿ ಇವತ್ತು ಧರ್ಮಸ್ಥಳದಲ್ಲಿ ಮಹಾ ಸಮಾವೇಶಕ್ಕೆ ವೇದಿಕೆ ರೆಡಿಯಾಗಿದೆ. ಬುರುಡೆ ಷಡ್ಯಂತ್ರ ಕೇಸರಿ ಪಡೆ ಬ್ರಹ್ಮಾಸ್ತ್ರ ಅಂದ್ರೆ ಧರ್ಮಾಸ್ತ್ರ ಹೂಡ್ತಾ ಇದೆ. ಧರ್ಮಸ್ಥಳದಲ್ಲಿ ಅಪಪ್ರಚಾರದ ವಿರುದ್ಧ ಬಿಜೆಪಿ ಇವತ್ತು ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ. ಧರ್ಮಸ್ಥಳ ಕೇಸ್ ಎನ್ಐಎಗೆ ವಹಿಸಿ ಅಂತ ಆಗ್ರಹಿಸ್ತಾ ಇದೆ. ಎಸ್ಐಟಿ ಮಧ್ಯಂತರ ವರದಿ ಸಲ್ಲಿಸುವಂತೆ ಬಿಜೆಪಿ ಒತ್ತಾಯಿಸ್ತಾ ಇದೆ. ವಿಜಯೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ಸಮಾವೇಶ ಮಾಡಲಾಗ್ತಾ ಇದ್ದು, 1 ಲಕ್ಷಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗುವ ಸಾಧ್ಯತೆ ಇದೆ. ಧರ್ಮದೆಡೆಗೆ ನಮ್ಮ ನಡಿಗೆ ಹೆಸರಲ್ಲಿ ಈ ಸಮಾವೇಶ ನಡೀತಾ ಇದ್ದು, ಬಿಜೆಪಿ ಶಾಸಕರು, ಸಂಸದರು, ಕೇಂದ್ರ ಸಚಿವರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ಹಲವಾರು ಜನ ಧರ್ಮಸ್ಥಳಕ್ಕೆ ಬಂದಾಗಿದೆ. ನಿನ್ನೆ ಜೆಡಿಎಸ್ ಜಾಥಾ ನಡೆಸಿತ್ತು. ಇವತ್ತು ಬಿಜೆಪಿ ಶಕ್ತಿ ಪ್ರದರ್ಶನ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ನಿನ್ನೆ ಜೆಡಿಎಸ್ ನಾಯಕರು ಹೋಗಿ ಧರ್ಮಸ್ಥಳದಲ್ಲಿ ದರ್ಶನ ಪಡೆದ್ರು. ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾದ್ರು. ನಮ್ಮ ಬೆಂಬಲ ಧರ್ಮಸ್ಥಳಕ್ಕೆ ಅನ್ನೋ ಸಂದೇಶ ರವಾನಿಸಿದ್ರು. ಇವತ್ತು ಬಿಜೆಪಿ ರಣಕಹಳೆ ಮೊಳಗಿಸ್ತಾ ಇದೆ. ಬೃಹತ್ ಸಮಾವೇಶಕ್ಕೆ ವೇದಿಕೆ ರೆಡಿಯಾಗಿದೆ. ಧರ್ಮದೆಡೆಗೆ ನಮ್ಮ ನಡಿಗೆ ಹೆಸರಲ್ಲಿ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗುವ ಸಾಧ್ಯತೆ ಇದೆ. ಎನ್ಐಎಗೆ ವಹಿಸಬೇಕು ಈ ಪ್ರಕರಣ ಅಂತ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ. ಮಾಸ್ಕ್ ಮ್ಯಾನ್ ಎಂಟ್ರಿಯಿಂದ ಆರಂಭವಾದ ಈ ಪ್ರಕರಣ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. ಎಸ್ಐಟಿ ಒಂದು ಕಡೆಯಿಂದ ತನಿಖೆ ನಡೆಸ್ತಾ ಇದೆ. ಇದರ ನಡುವೆ ರಾಜಕೀಯ ನಾಯಕರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಇವತ್ತು ಬಿಜೆಪಿ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು ಬೃಹತ್ ಸಮಾವೇಶ ನಡೆಸ್ತಾ ಇದ್ದಾರೆ. ಈ ಹಿಂದೆ ಬಿಜೆಪಿ ನಾಯಕರು ಜಾಥಾ ಬಂದಿದ್ರು 15 ದಿನಗಳ ಮುಂಚೆ. ಈಗ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಸುಮಾರು 1 ಲಕ್ಷ ಜನರನ್ನ ಸೇರಿಸುವ ಪ್ಲಾನ್ ಇದೆ. 1 ಲಕ್ಷ ಬಿಜೆಪಿ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಇದೆ. ನಾಯಕರು ಈಗಾಗಲೇ ಧರ್ಮಸ್ಥಳದ ಕಡೆಗೆ ಬರ್ತಾ ಇದ್ದಾರೆ. ನಿನ್ನೆ ಜೆಡಿಎಸ್ ಸತ್ಯ ಯಾತ್ರೆ ನಡೆಸಿತ್ತು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಹಾಗಾದ್ರೆ ಇವತ್ತು ಧರ್ಮಸ್ಥಳದಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ತಗೊಂಡು ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿಬೈಲು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೇದಿಕೆ ಮುಂಭಾಗದಿಂದಾನೇ ಇದ್ದಾರೆ. ಶಶಿಧರ್, ಕಳೆದ 2 ತಿಂಗಳಿಂದ 2.25 ತಿಂಗಳಿಂದ ಧರ್ಮಸ್ಥಳ ಸೆಂಟರ್ ಆಫ್ ಅಟ್ರಾಕ್ಷನ್ ಇತ್ತು, ಸುದ್ದಿಯ ಕೇಂದ್ರ ಬಿಂದುವಾಗಿತ್ತು. ಈಗ ಇದು ರಾಜಕೀಯ ಮಗ್ಗುಲಿಗೆ ತಿರುಕೊಳ್ತಾ ಇದೆ. ನಿನ್ನೆ ಜೆಡಿಎಸ್ ಬಂದಿತ್ತು, ಇವತ್ತು ಬಿಜೆಪಿ ಬರ್ತಾ ಇದೆ. ಇವತ್ತು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಬಿಜೆಪಿ? ಮುಖ್ಯ ಇರುವಂಥದ್ದು ಸಮಾವೇಶ. ನಾವು ನೋಡಬೇಕು ಅಂದರೆ ಈ SIT ತನಿಖೆ ಆದಾಗ ಬಿಜೆಪಿ ಒಂದು ಪಕ್ಷವಾಗಿ ವಿರೋಧ ಪಕ್ಷವಾಗಿ ಅದನ್ನು ಸ್ವಾಗತಿಸಿತ್ತು. ಅನಂತರ ತನಿಖೆ ವಿವಿಧ ಆಯಾಮಗಳನ್ನು ಪಡೆದುಕೊಳ್ತಾ ಹೋದಾಗೆ, ಅಂದರೆ ಒಂದೊಂದೇ ಗುಂಡಿಗಳನ್ನು ತೋಡ್ತಾ ಹೋದಾಗೆ ಅಲ್ಲಿ ಏನೂ ಇಲ್ಲ ಅನ್ನುವಂಥದ್ದು ಖಚಿತ ಆದಾಗ ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ, ಇದರ ಹಿಂದೆ ಒಂದು ಪಿತೂರಿ ಇದೆ ಅನ್ನುವಂಥ ಧ್ವನಿಯನ್ನು ಎದ್ದಿತ್ತು. ನಾವು ನೆನಪು ಮಾಡ್ಕೋಬೇಕು, ಆಗಸ್ಟ್ 16ನೇ ತಾರೀಕಿಗೆ ಮೊದಲಾಗಿ SR ವಿಶ್ವನಾಥ್ ಅವರು 400 ಕಾರುಗಳ ಜೊತೆ ಬಂದು ಕ್ಷೇತ್ರವನ್ನು ಒಂದು ಸಂದರ್ಶನ ಮಾಡಿ ಹೆಗಡೆಯವರನ್ನು ಭೇಟಿ ಆಗ್ತಾರೆ. ಅದರ ಮರುದಿನವೇ ವಿಜಯೇಂದ್ರ ಅವರು ರಾಜ್ಯ ನಾಯಕರ ಜೊತೆಗೆ ಬಂದು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿ ಹೆಗಡೆಯವರ ಜೊತೆ ಕೆಲ ಕಾಲವನ್ನು ಕಳೆದು ಅವರ ಜೊತೆ ನಾವಿದ್ದೇವೆ ಅನ್ನುವಂಥ ಭರವಸೆಯನ್ನು ಮೂಡಿಸಿರ್ತಾರೆ. ಆ ನಂತರದ ಬೆಳವಣಿಗೆ ನಾವು ಗಮನಿಸಿದೆವು. SIT ಅವರು ಚಿನ್ನಯ್ಯನನ್ನು ವಶಕ್ಕೆ ಪಡೆದಿದ್ದಾರೆ. ಆ ನಂತರದಲ್ಲಿ ಏನು ಷಡ್ಯಂತ್ರ ಇದೆ, ಇದರಲ್ಲಿ ಏನು ಪಿತೂರಿ ಇದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ಮಾಡಿಕೊಂಡು ಬಂದಿತ್ತು, ಅದು ಬಯಲಾಗ್ತಾ ಹೋಗುತ್ತೆ. ಚಿನ್ನಯ್ಯನ ಬಂಧನವೇ ಒಂದು ಟರ್ನಿಂಗ್ ಪಾಯಿಂಟ್ ಆಗಿದೆ ಈ ಕೇಸಿಗೆ. ಆ ನಂತರದಲ್ಲಿ ಬಿಜೆಪಿ ಒಂದು ವಿರಾಟ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದು. ನಿನ್ನೆ ದೋಸ್ತಿ ಪಕ್ಷ JDS ಬಂದು ಒಂದು ಪಾದಯಾತ್ರೆಯನ್ನು ಮಾಡಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿ ಒಂದು ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಒಂದು ಸಮಾವೇಶವನ್ನು ಕೂಡ ಮಾಡಿತ್ತು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಬಿಜೆಪಿ ವಿರಾಟ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಅಂತಲೇ ಹೇಳಬೇಕು. ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ. ಸುಮಾರು 1 ಲಕ್ಷ ಜನ ಕಾರ್ಯಕರ್ತರು ಭಾಗವಹಿಸುವಂತಹ ನಿರೀಕ್ಷೆ ಇದೆ. ನಿನ್ನೆ ರಾತ್ರಿಯಿಂದಲೇ ಕಾರ್ಯಕರ್ತರು ದಂಡಾಗಿ ಇಲ್ಲಿ ಬರ್ತಾ ಇದ್ದಾರೆ. ಬೆಳಗ್ಗಿಂದಲೇ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಕೈಗೊಳ್ತಾ ಇದ್ದಾರೆ. ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಹಿರಿಯ ನಾಯಕರೆಲ್ಲ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಕೈಗೊಂಡು ಹೆಗಡೆಯವರನ್ನು ಭೇಟಿಯಾಗುವವರಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ
ಗಂಟೆಗೆ ಸಮಾವೇಶ ನಡೀತಾ ಇರುವಂಥದ್ದು. ಈ ಸಮಾವೇಶದ ಮೂಲ ಆಶಯ ಇರುವಂಥದ್ದು NIA ತನಿಖೆಗೆ ಒತ್ತಾಯಿಸಿ ಆಗ್ತಾ ಇರುವಂಥ ಸಮಾವೇಶ. ಇದು SIT ಮಾಡ್ತಾ ಇರುವಂಥ ತನಿಖೆ ಸಮರ್ಪಕವಾಗಿ ಸಾಗ್ತಾ ಇಲ್ಲ, ಎಲ್ಲೋ ದಿಕ್ಕು ತಪ್ಪುತ್ತಾ ಇದೆ ಅನ್ನುವಂಥ ಸಂಶಯವನ್ನು BJP ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ಕಾರಣ ಈ ಷಡ್ಯಂತ್ರ ಅನ್ನೋದು ಬಯಲಾಗಿ, ಯಾವಾಗ ಚಿನ್ನಯ್ಯನ ಅರೆಸ್ಟ್ ಆಗುತ್ತೋ ಆಗ ಇದು ಷಡ್ಯಂತ್ರ ಅನ್ನೋದು ಬಯಲಾಗಿದೆ. ಇನ್ನೂ ಕೂಡ ಈ ಷಡ್ಯಂತ್ರ ಮಾಡಿದವರನ್ನ, ಪಿತೂರಿ ಹೂಡಿದವರನ್ನ ಬಂಧಿಸಿಲ್ಲ ಅನ್ನುವಂಥದ್ದು ಒಂದು ಭಾಗ. ಎರಡನೇ, ಕ್ಷೇತ್ರದ ವಿರುದ್ಧ ವ್ಯವಸ್ಥಿತವಾದ ಅಪಪ್ರಚಾರ ಏನು ಆಗ್ತಾ ಬರ್ತಾ ಇದೆ, ಈ ವ್ಯವಸ್ಥಿತ ಅಪಪ್ರಚಾರ ಮಾಡಿದವರನ್ನ ಇನ್ನೂ ಕೂಡ SIT ತನಿಖೆಗೆ ಒಳಪಡಿಸಿಲ್ಲ ಅನ್ನುವಂಥ ಒಂದು ಗಮನವನ್ನು, ಆ ಒಂದು ವಿಚಾರವಾಗಿ ಗಮನವನ್ನು ಸೆಳೆಯುವಂಥದ್ದು. ಮತ್ತು ಇದರಲ್ಲಿ ಕೇವಲ ಕರ್ನಾಟಕ ಮಾತ್ರವಲ್ಲ, ದೆಹಲಿಗೂ ಕೂಡ ಚಿನ್ನಯ್ಯನನ್ನು ಕರೆದೊಯ್ಯಲಾಗಿತ್ತು ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದೆ. ತಮಿಳುನಾಡಿನಲ್ಲಿ ಆತ ನೆಲೆಸಿದ್ದ ಅನ್ನುವಂಥ ವಿಚಾರಗಳಿವೆ ಮತ್ತು ಇದಕ್ಕೆ ವಿದೇಶಿ ಫಂಡಿಂಗ್ ಆಗಿದೆ ಅನ್ನುವಂಥ ಒಂದು ಸಂಶಯಗಳು ಕೂಡ ಇರುವ ಕಾರಣಕ್ಕೆ ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡು NIA ತನಿಖೆಗೆ BJP ಆಗ್ರಹಿಸ್ತಾ ಇರುವಂಥದ್ದು. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಿಲ್ಲಿ, ಕೇವಲ BJP ತನ್ನ ಪಕ್ಷದ ಚಿಹ್ನೆ ಅಡಿ ಇದನ್ನು ಮಾಡ್ತಾ ಇಲ್ಲ. ವೇದಿಕೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗಲೂ ಕೂಡ ಭಗವಾ ಧ್ವಜದ ಅಂಡರಲ್ಲಿ, ಅಂದರೆ ಹಿಂದೂ ಶಕ್ತಿ ಪ್ರದರ್ಶನವೂ ಕೂಡ ಇದರ ಜೊತೆಗೆ ಆಗ್ತಾ ಇದೆ ಅನ್ನುವಂಥದ್ದು. ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ. ಸೊ ಆ ದೃಷ್ಟಿಯಿಂದ ಈ ಒಂದು ಹೋರಾಟದ ಸ್ವರೂಪದಲ್ಲಿ ಧರ್ಮಸ್ಥಳದ ರಕ್ಷಣೆಗೆ ನಾವಿದ್ದೇವೆ, ಹೆಗ್ಗಡೆಯವರ ಜೊತೆ ನಾವಿದ್ದೇವೆ ಅನ್ನುವಂಥ ಸಂದೇಶವನ್ನು ಸಾರುವ ದೃಷ್ಟಿಯಿಂದ 1 ಲಕ್ಷ ಜನರನ್ನು ಸೇರಿಸಿ ಇವತ್ತು ವಿರಾಟ್ ಶಕ್ತಿ ಪ್ರದರ್ಶನವನ್ನು ಮಾಡುವುದಕ್ಕೆ BJP ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಕೇಂದ್ರದಿಂದ ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು ಭಾಗವಹಿಸಿದರೆ ರಾಜ್ಯ ಮಟ್ಟದ ಎಲ್ಲ BJP ನಾಯಕರು, ಅದು ವಿಜಯೇಂದ್ರ ಅವರಿರ್ಬೋದು, R ಅಶೋಕ್ ಅವರಿರ್ಬೋದು, ಛಲವಾದಿ ನಾರಾಯಣಸ್ವಾಮಿ ಅವರು ಇರ್ಬೋದು, ಹೀಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕೇವಲ ಕರಾವಳಿ ಮಲೆನಾಡು ಮಾತ್ರವಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ BJP ಕಾರ್ಯಕರ್ತರು ಇವತ್ತಿನ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾವನಾ. ಎಸ್ ಶಶಿಧರ್, ಆರಂಭಿಕ ಹಂತದಲ್ಲಿ ನೀವೇ ಹೇಳಿದ ಹಾಗೆ ರಾಜಕೀಯ ನಾಯಕರು ಇದನ್ನ ವೆಲ್ಕಮ್ ಮಾಡಿದ್ರು. ಆದರೆ ಅದಾದ ಮೇಲೆ ಯಾವಾಗ ಅಲ್ಲಿ ಏನೂ ಇಲ್ಲ, ಇದೊಂದು ಕಾನ್ಸ್ಪಿರಸಿ ಅನ್ನೋದು ಗೊತ್ತಾಗ್ತಾ ಹೋಯಿತು, ಆವಾಗ ರಾಜಕೀಯ ಮೇಲಾಟಗಳು, ರಾಜಕೀಯ ವಾದ ಪ್ರತಿವಾದಗಳು ಶುರುವಾದವು. ಸದ್ಯಕ್ಕೆ ರಾಜಕೀಯ ಹಿನ್ನೆಲೆಯಲ್ಲಿ ಯಾವ ರೀತಿ ಇದು ತಿರುವು ಪಡ್ಕೊಳ್ತಾ ಇದೆ, ಒಂದು ಜೊತೆಗೆ SIT ತನಿಖೆಯಲ್ಲಿ ಬಂದು ನಿಂತಿದೆ. ಇವಾಗ ಏನ್ ನಡೀತಾ ಇದೆ, ಪ್ರೆಸೆಂಟ್ಲಿ ಏನ್ ನಡೀತಾ ಇದೆ? SIT ತನಿಖೆ ಸಹಜವಾಗಿ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ಚಿನ್ನಯ್ಯ SIT ಪೊಲೀಸರ ವಶದಲ್ಲಿದ್ದಾನೆ. ಬೆಂಗಳೂರಿನ ಒಟ್ಟು ಮಹಜರು ಕಾರ್ಯಗಳನ್ನು ಪೂರೈಸಿ ಇವತ್ತು ಈಗಾಗಲೇ ಆತನನ್ನು SIT ಕಚೇರಿಗೆ ಕರೆತರಲಾಗಿದೆ. 3ನೇ ತಾರೀಕಿಗೆ ಆತನ ಒಂದು ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ. ಮತ್ತೆ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಮತ್ತೆ ಆತನನ್ನು ಪೊಲೀಸ್ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇದೆ. ಇದು ಒಂದು ಭಾಗ, ಚಿನ್ನಯ್ಯ ಮತ್ತು ಆತನ ವಿಚಾರಣೆ, ಮಹಜರು ಇತ್ಯಾದಿ. ಆದರೆ ಚಿನ್ನಯ್ಯನ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಬಯಲಾಗಬೇಕಲ್ಲ, ಆ ಕೆಲಸ ವಿಳಂಬ ಆಗ್ತಾ ಇದೆ. ಅದು ಈಗ ರಾಜಕೀಯ ಪಕ್ಷಗಳಿಗೆ ವಸ್ತು ಆಗ್ತಾ ಇದೆ. ಆ ವಿಚಾರವನ್ನೇ ಇಟ್ಟುಕೊಂಡು ಯಾಕೆ ಪಿತೂರಿ ಹೂಡಿದವರನ್ನ, ಷಡ್ಯಂತ್ರ ಮಾಡಿದವರನ್ನ ಇನ್ನೂ ಕೂಡ ವಶಕ್ಕೆ ಪಡೆದಿಲ್ಲ ಅನ್ನುವಂಥದ್ದು ಇವತ್ತಿನ ಸಮಾವೇಶದ ಮುಖ್ಯ ಪ್ರಶ್ನೆ ಆಗಿರುತ್ತೆ. ಆ ಪ್ರಶ್ನೆಯನ್ನೇ ಇಟ್ಟುಕೊಂಡು ವಿಪಕ್ಷಗಳು ರಾಜಕಾರಣಕ್ಕೆ ಇಳಿದಿರುವಂಥದ್ದು. ಆದರೆ ಕಾಂಗ್ರೆಸ್ ಪಕ್ಷ ಇದನ್ನೊಂದು BJP ಡೋಂಗಿ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಸ್ವತಃ CM ಸಿದ್ದರಾಮಯ್ಯನವರು ಹೇಳಿದ್ದನ್ನು ನಾವು ನೋಡಿದ್ದೇವೆ. DK ಶಿವಕುಮಾರ್ ಅವರು ಕೂಡ ರಾಜಕೀಯಕ್ಕೆ ಧರ್ಮಸ್ಥಳವನ್ನು ಬಳಸಿಕೊಳ್ಳಬಾರದು, ಅದಕ್ಕೆ ಅವಕಾಶ ಕೊಡಬೇಡಿ ಅನ್ನುವಂಥ ನಿವೇದನೆಯನ್ನು ಮಾಡಿರುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಯಾವಾಗ SIT ತನಿಖೆಯ ಬಗ್ಗೆ ವಿಪಕ್ಷಗಳಿಗೆ ವಿಶ್ವಾಸ ಮೂಡ್ತಾ ಇಲ್ವೋ, ಸಹಜವಾಗಿ ಅವುಗಳು ಇದನ್ನು ಒಂದು ಹೋರಾಟವಾಗಿ ತೆಗೆದುಕೊಂಡಿದ್ದಾವೆ. BJP ಹಂತ ಹಂತವಾಗಿ ನಾವು ನೋಡಬಹುದು. SR ವಿಶ್ವನಾಥ್ ಅವರು ಮೊದಲ ಹಂತದಲ್ಲಿ ಬಂದರೆ, 2ನೇ ಹಂತದಲ್ಲಿ BJPಯ ರಾಜ್ಯ ನಾಯಕರು ಬಂದರು, ಆನಂತರ ಕರಾವಳಿಯ BJP ನಾಯಕರೆಲ್ಲ ಬಂದರು ಮತ್ತು ಸ್ಥಳೀಯವಾಗಿ ಒಂದೊಂದೇ ಕ್ಷೇತ್ರದಿಂದ BJP ನಾಯಕರು ಭೇಟಿ ಆಗುವುದು ಒಂದು ಭಾಗ. ಈಗ ವಿರಾಟ್ ಪ್ರದರ್ಶನವಾಗಿ, ಒಂದು ವಿರಾಟ್ ಶಕ್ತಿ ಪ್ರದರ್ಶನವಾಗಿ ಇವತ್ತು ಕೇವಲ BJP ಅಂತಲ್ಲ, ಭಗವಾ ಧ್ವಜದ ಅಂಡರಲ್ಲಿ ಆಗ್ತಾ ಇದೆ. BJP ಆಯೋಜನೆ ಮಾಡ್ತಾ ಇದೆ, ಎಲ್ಲ ಹಿಂದೂಗಳು ಬರಬೇಕು ಅನ್ನುವಂಥ ಕರೆಯನ್ನು ಕೊಡ್ತಾ ಇದೆ. ಇದು ಒಂದು ಧರ್ಮಸ್ಥಳ, ಒಂದು ಧಾರ್ಮಿಕ ಕ್ಷೇತ್ರ, ಧರ್ಮದ ಕ್ಷೇತ್ರದ ಮೇಲೆ ಆಗ್ತಾ ಇರುವಂತಹ ದಾಳಿ ಅನ್ನುವಂಥದ್ದು ಈಗ ರಾಜಕೀಯ ಪಕ್ಷಗಳಿಗೆ ಮುಖ್ಯ ವಸ್ತುವಾಗಿದೆ. ಮತ್ತು ತನಿಖೆಯ ಬಗ್ಗೆ ಇರುವ ಸಂಶಯಗಳು ಮತ್ತು NIA ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯ ರಾಜಕೀಯ ಪಕ್ಷಗಳಿಗೆ ಈ ಒಂದು ಹೋರಾಟವನ್ನು ಕೈಗೊಳ್ಳುವುದಕ್ಕೆ ಒಂದು ಪ್ರೇರಣೆಯನ್ನು ನೀಡಿರುವಂಥದ್ದು. ಭಾವನಾ. ಎಸ್, ಧನ್ಯವಾದ ಶಶಿಧರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.